ಬೆಂಗಳೂರಿನಲ್ಲಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಸೈಕಲ್ ತುಳಿತಿದ್ದ ಬಾಲಕನ ಮೇಲೆ ನಾಯಿಯೊಂದು ಭೀಕರವಾಗಿ ದಾಳಿ ಮಾಡಿದೆ. ಈ ಬೆಚ್ಚಿ ಬೀಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಮಾಲೀಕರ ನಿರ್ಲಕ್ಷ್ಯದ ವಿರುದ್ಧ ಪೋಷಕರು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸೈಕಲ್ ಆಟವಾಡ್ತಿದ್ದ ಈ ಬಾಲಕನ ಮೇಲೆ ನಾಯಿ ಹೇಗೆ ಎರಗಿ ಬೀಳುತ್ತಿದೆ ಎಂದು. ಈ ಘಟನೆ ನಡೆದಿದ್ದು ರಾಜಾಜಿನಗರದಲ್ಲಿ. ಕಳೆದ ಮಾರ್ಚ್ 21ರಂದು ಬಾಲಕ ಮನೆಯ ಮುಂದೆ ಆಟವಾಡ್ತಿದ್ದಾಗ ಇದ್ದಕ್ಕಿದ್ದಂತೆ ನುಗ್ಗಿ ಬಂದ ಸಾಕು ನಾಯಿ ಬಾಲಕನನ್ನ ಕಚ್ಚಿ ಗಾಯಗೊಳಿಸಿದೆ. ಘಟನೆಯ ಕರಾಳ ದೃಶ್ಯಗಳು ಸಮೀಪದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ನಾಯಿ ದಾಳಿ ಮಾಡ್ತಿದ್ದಂತೆ ಬಾಲಕ ಭಯಭೀತನಾಗಿ ಒದ್ದಾಡ್ತಾ ಇರುವ ದೃಶ್ಯ ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ. ಸೊ ಅಲ್ಲಿ ಹೋದಾಗ ಏನಾಯಿತು ಅಂದರೆ, ಅಲ್ಲಿ ಬರ್ತಾ ಆ ನಾಯಿ ಬಂದ್ಬಿಟ್ಟು ನನಗೆ ಕಾಲಿಗೆ ಬಂದ್ಬಿಟ್ಟು ಫೋರ್ಸಾಗಿ ಕಚ್ಚಿಬಿಟ್ಟಿದೆ. ನನ್ನ ಮೇಲೆ ಎಗರ್ಬಿಟ್ಟು ಕಚ್ಚಿದೆ. ಸೊ ಅವರು ಏನು ನಾನು ಕಚ್ಚಿ 2 ಸತಿ ಕಚ್ಚಿತು. ಅದಾದ್ಮೇಲೆ ಓನರ್ ಬಂತು ಅಂತಾರೆ. ನಾಯಿ ದಾಳಿಯಿಂದ ಬಾಲಕನಿಗೆ ತೀವ್ರ ಗಾಯವಾಗಿದ್ದು, ಆತನ ತಾಯಿ ರಾಧಿಕಾ ಅವರು ಮಾಲೀಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮಗನ ವೈದ್ಯಕೀಯ ಖರ್ಚು ಅಥವಾ ಆರೋಗ್ಯದ ಬಗ್ಗೆ ಮಾಲೀಕರು ಜವಾಬ್ದಾರಿಯುತವಾಗಿ ನಡೆದುಕೊಳ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಸದ್ಯ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಪೊಲೀಸರು ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ಒಂದು ನಾಯಿ ಬಂದು ತುಂಬ ಫೋರ್ಸಾಗಿ ಬಂದು ಇವನ್ನ ಅಟ್ಯಾಕ್ ಮಾಡಿ ಸೈಕಲ್ನಲ್ಲಿ ಇವನಿಗೆ ತೊಡೆಗೆ ಮತ್ತು ತೊಡೆ ಕೆಳಭಾಗದಲ್ಲಿ 2 ಕಡೆಯೂ ಕಚ್ಚಿದೆ. ಅದು ತುಂಬ ಸೀರಿಯಸ್ ಇಂಜಿನಿಯರ್ ಆಗಿ ಆಮೇಲೆ ನಾವು ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ವಿ. ಅನನ್ಯ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಸರಿ, ಆಮೇಲೆ ಅವ್ರ ಮನೆಗೆ ಹೋದ್ವಿ. ಸರಿ, ಹೋದಾಗ ಅವರು ಅಂತ ಏನೋ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಹೇಳಿದ್ರು, ನಾವು ಬಂದು ಸಾಯಂಕಾಲ ಬಂದು ಒಂದು ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತಂದರು. ಸೋಫಾರ್ ಅವರು ಈ ಕಡೆ ಬರಲಿಲ್ಲ. ನಾವು ಒಂದು 2-3 ಸರಿ ಹೋಗಿ ಅಪ್ರೋಚ್ ಮಾಡಿದ್ವಿ. ಅವರು ಯಾವುದೇ ರೀತಿ ರೆಸ್ಪಾಂಡ್ ಮಾಡಲಿಲ್ಲ. ಮತ್ತು ಸಾಕು ಪ್ರಾಣಿಯನ್ನ ಬೀದಿಗೆ ಬಿಡುವಾಗ ಮಾಲೀಕರು ಎಚ್ಚರಿಕೆ ವಹಿಸದಿದ್ರೆ ಇಂತಹ ಅನಾಹುತಗಳು ಸಂಭವಿಸುತ್ತಲೇ ಇರುತ್ತವೆ. ಸದ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದು, ಬಾಲಕನಿಗೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.